ಸೊ ಎಲ್ಲ ಗೈಸ್, ನಮಗೆಲ್ಲ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯಾದ ನಡೆಯುವ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಶಾಕ್ ಆಗಿರ್ತೀರ, ಏನಪ್ಪ ಫಸ್ಟ್ ಟೈಮ್ ಬೈಕ್ ತಂದುಬಿಟ್ಟಿದ್ದಾರೆ ಪ್ರಿನ್ಸ್ ಲಾಫ್ಟ್ ಚಾನಲಲ್ಲಿ ಅಂತ. ಸೊ ಮೊನ್ನೆ ಲಾಸ್ಟ್ ವೀಡಿಯೋನು ನೋಡಿರ್ತೀರ, ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಗೈಸ್. ಭಾನುವಾರ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರ ನಮ್ಮ ವೀಡಿಯೋಗೋಸ್ಕರ. ಸೊ ಸಾರಿ, ನಿನ್ನೆ ಸ್ವಲ್ಪ ಫಂಕ್ಷನ್ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೇ ರೀತಿ ಲಾಸ್ಟ್ ವೀಡಿಯೋ ನೋಡಿರ್ತೀರ, ಅಕ್ಕಿನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಅಕ್ಕಿ ಬಂದುಬಿಟ್ಟು ತುಮಕೂರಿಗೆ ಕಳಿಸ್ಕೊಟ್ಟಿದ್ದೆ. ಸೊ ಅದಕ್ಕಿಂತ ಮುಂಚೆ ನಾವು ಗುಲ್ಬರ್ಗ ಬಂದಕ್ಕೆ ಹಿಂಗೆ ಕಳಿಸ್ಕೊಟ್ಟಿದ್ರಿ. ಅದಕ್ಕಿಂತ ಮುಂಚೆ ಮೈಸೂರಿಗೆ, ಚಿತ್ರದುರ್ಗಗೆ, ಸೊ ಮತ್ತು ಕೋಲಾರ್ಗೆ, ಅದಾದಮೇಲೆ ತುಂಬ ಕಡೆ ಕಳಿಸ್ಕೊಟ್ಟಿದ್ದೀನಿ. ಓಕೆನಾ. ಸೊ ನಾನೊಂದು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ಯೂಟ್ಯೂಬ್ ಚಾನಲ್ಗಳು ಕ್ರಿಯೇಟ್ ಮಾಡಿರ್ತೀರ, ಪಾರಿವಾಳದಾಗಿರ್ಬೋದು, ಸೇಲ್ಸ್ದಾಗಿರ್ಬೋದು, ತುಂಬ ಜನ. ಓಕೆನಾ. ಎಲ್ಲರಿಗೂ ಅನ್ವಯಿಸಲ್ಲ ಇದು, ಯಾರೋ ಆ ಥರ ಮಾಡ್ತಿದ್ದಾರೆ ಅವ್ರಿಗೋಸ್ಕರ. ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಪೇಜಸ್ ಕ್ರಿಯೇಟ್ ಮಾಡಿರ್ತೀರ ಪಾರಿವಾಳದಿಂದ. ಸೊ ತುಂಬ ಜನ ನಂಬಿಕೆ ಇಟ್ಬಿಟ್ಟು ನಿಮ್ಮನ್ನ ಫಾಲೋ ಮಾಡಿಬಿಟ್ಟು ದುಡ್ಡು ಹಾಕಿರ್ತಾರೆ. ಸೊ ಅವ್ರಿಗೆ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಗುರು, ದಯವಿಟ್ಟು. ಓಕೆನಾ. ತುಂಬ ಜನಕ್ಕೆ ಆಸೆ ಇರುತ್ತೆ ಪಾರಿವಾಳ ಸಾಕಬೇಕು, ತರಬೇಕು ಅಂದ್ಬಿಟ್ಟು, ಕಾಸನ್ನ ಹೆಂಗೋ ಒಂದು ಕುಡಿದ್ಬಿಟ್ಟು ಹಾಕಿರ್ತಾರೆ. ನೀವು ಮೋಸ ಮಾಡಿದಾಗ ಆ ಆಸೆನೇ ಹೊಂಟೋಗ್ಬೇಕು. ಓಕೆನಾ. ಓಕೆ. ಸೊ ದಯವಿಟ್ಟು ಯಾರು ಮೋಸ ಮಾಡೋಕ್ಕೆ ಹೋಗ್ಬೇಡಿ. ನಾನು ಬೇರೆಯವ್ರಿಗೂ ಕೇಳ್ಕೊಳ್ಳೋದಷ್ಟೇ, ನಂಬಿಕೆ ಇರಲಿ ಸ್ವಲ್ಪ, ಎಲ್ಲ ನೋಡಿ ಮಾಡಿ ಆಮೇಲೆ ದುಡ್ಡು ಹಾಕಿ. ಓಕೆನಾ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನಗೆ ಹಕ್ಕಿಗಳನ್ನ ತೊಗೊಳ್ಳೋರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಅಕ್ಕಿ ನೋಡಿದ್ದೆ ಪಟ್ಟನ್ ಕಾಸು ಹಾಕ್ಬಿಡ್ತಾರೆ ಬ್ರೋ, ನಮಗೆ ಬೇಕು ಅಂತ ಬುಕ್ಕಿಂಗ್ ಮಾಡ್ಕೊಳ್ತಾರೆ. ಪ್ರೀ ಬುಕ್ಕಿಂಗ್ ಹತ್ರ ತುಂಬ ನಡೆಯುತ್ತೆ. ಓಕೆನಾ. ಅಕ್ಕಿ ಸೇಲ್ ಬಿಟ್ಟಿದ್ದೆ, ಪಟ್ಟನ್ ಕಾಸು ಹಾಕ್ಬಿಟ್ಟು ಆಮೇಲೆ ಫೋನ್ ಮಾಡ್ತಾರೆ ಬ್ರೋ ನನಗೆ ಬೇಕು ಅಂದ್ಬಿಟ್ಟು. ಸೊ ಇದು ನನಗೆ ಒಂಥರ ಖುಷಿಯಾಗುತ್ತೆ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಆ ನಂಬಿಕೆನ ನಾನು ಕಳ್ಕೊಳ್ಳೋಕ್ಕೂ ನಾನು ಇಷ್ಟಪಡಲ್ಲ. ಸೊ ಅದೇ ರೀತಿ ಇವತ್ತು ಕೂಡ ಅಕ್ಕಿನ ಸೇಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೇಲ್ ಆಗೋಗೈತೆ, ಕಳ್ಸ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ನಮಸ್ತೆ. ಸೊ ಮೆಜೆಸ್ಟಿಕ್ ಹೊರಟಿದ್ದೀವಿ ಇವಾಗ ಚಿತ್ರದುರ್ಗಕ್ಕೆ. $150. ಸೊ ನಾರ್ಮಲ್ ಸ್ವಲ್ಪ ಐತೆ ಪೆಟ್ರೋಲು, ಅದರಿಂದ 150 ಸಾಕು. ಬೇಕಾದ್ರೆ ಅಲ್ಲಿ ಹಾಕ್ಸ್ಕೊಳ್ಳೋಣ. ಸೊ ಮಂದಿ ಐತಲ್ಲ, ಪೇ ಮಾಡಿಬಿಟ್ಟು ಸಿಗ್ತೀನಿ. ಸೊ ಓಕೆ ಗೈಸ್, ಪೆಟ್ರೋಲಲ್ಲಿ ಹಾಕ್ಸ್ಕೊಂಡಿದ್ದಾಯಿತು. ಸೊ ಅಕ್ಕಿ ರೀಚ್ ಆದಮೇಲೆ ಅವರು ಕೂಡ ವೀಡಿಯೋ ಎಲ್ಲ ಮಾಡಿ ಕಳಿಸ್ತಾರೆ. ಸೊ ಲಾಸ್ಟ್ ಟೈಮ್ ವೀಡಿಯೋ ಮಾಡಿ ಕಳಿಸಿದ್ರು, ನಾನು ವೀಡಿಯೋ ಎಡಿಟ್ ಮಾಡಿಬಿಟ್ಟಿದ್ದೆ, ಅಂದರೆ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ಗೆ ಇಟ್ಬಿಟ್ಟಿದ್ದೆ. ಆಮೇಲೆ ಕಳಿಸ್ಬಿಟ್ರು ಅವರು. ಸೊ ಜಾಯಿನ್ ಮಾಡೋಕ್ಕಾಗಲಿಲ್ಲ. ಒಂದು ಕೆಲಸ ಮಾಡ್ತೀನಿ, ಲಾಸ್ಟ್ ಟೈಮ್ ವೀಡಿಯೋ ಕಳಿಸಿದಾರಲ್ವ, ಅದನ್ನ ಈ ಸಲಿಗೆ ಲಾಸ್ಟಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಈ ಸಲ ಇವರು ರೀಚ್ ಆದಮೇಲೆ ಕೊಡೋವಂಥ ರಿವ್ಯೂನ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಓಕೆನಾ. ಅಂದರೆ ಸಪ್ರೇಟ್ ರೀಲ್ಸಲ್ಲಿ ಹಾಕ್ತೀನಿ. ಓಕೆನಾ, ನೋಡ್ಕೊಳ್ಳಿ. ಸೊ ಹೊರಡೋಣ ಇವಾಗ. ನನಗೂ ಇಲ್ಲಿಂದ ಏನು ಕಮ್ಮಿ ದೂರ ಇಲ್ಲ, ಅವರು 18-20 ಕಿಲೋಮೀಟ್ರ್ ಐತೆ. ಅಪ್ ಆ್ಯಂಡ್ ಡೌನು ಅಂದರೆ 30-35 ಆಗುತ್ತೆ. ಸೊ ಬಟ್ ಅವರು ನಂಬಿಕೆ ಇಟ್ಕೊಂಡು ಹಾಕೋ ದುಡ್ಡಿಗೆ, ಸೊ ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಓಕೆನಾ. ಸೊ ಅದಕ್ಕೆ ಸೊ ತುಂಬ ಜನ ನಿನ್ನೆ ಹೇಳಿದ್ರಿ ಬ್ರೋ ಪ್ರೈಸು ಅಂತ. ನಾನು ಆಲ್ಮೋಸ್ಟ್ ಪಟಾಗ್ಲೆಲ್ಲ ₹1,000 ಸೇಲ್ ಮಾಡ್ತೀನಿ. ಒಳ್ಳೊಳ್ಳೆ ಪಟಾಗ್ಲಿದ್ದರೆ ಒಂದು 1,000-1,300 ಸೇಲ್ ಮಾಡ್ತೀನಿ. ದೊಡ್ಡ ಅಕ್ಕಿಗಳು ಏನು ಅಂತಂದರೆ, ಅಕ್ಕಿಗಳ ಪ್ರೈಸ್ ಬಂದ್ಬಿಟ್ಟು ಅಕ್ಕಿ ಆಡಿರೋ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಸೊ ಆ ಥರ ಜಡ್ಜ್ ಮಾಡಿಬಿಟ್ಟು ನಾನು ಸೇಲ್ ಮಾಡ್ತೀನಿ. ಓಕೆನಾ. ಸೊ ಆ ಥರ ನಾನೇನು ಹೆವಿ ಪ್ರೈಸಲ್ಲೆಲ್ಲ ಸೇಲ್ ಮಾಡೋಲ್ಲ, ಆಲ್ಮೋಸ್ಟ್ ಎಲ್ಲರೂ ತೊಗೊಬೋದು, ಆ ಥರ ಪ್ರೈಸೆಲ್ಲ ನಾನು ಸೇಲ್ ಮಾಡೋದು. ಓಕೆನಾ. ಸೊ ಜಾಸ್ತಿ ಕುಯ್ಯೋದು ಬೇಡ, ಇನ್ನೂ ತುಂಬ ದೂರ ಐತೆ. ಸೊ ಬನ್ನಿ ಇವಾಗ ಹೊರಡೋಣ ಪಟ್ಟಂತ. ಮುಂದೆ ಹೋಗ್ತಾ ಸಿಗ್ತೀನಿ. ಬಿಸಿಲು ಕೂಡ ತುಂಬ ಇದೆ. ಸೊ ಬಿಸಿಲಲ್ಲಾದರೂ ಪರವಾಗಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಮಾಡ್ತೀನಿ. ಓಕೆನಾ. ಸೊ ಇನ್ನೊಂದು ವಿಷಯ, ಮೇಯ್ನ್ ವಿಷಯ ಹೇಳಬೇಕು ನಾನು ನಿಮಗೆ. ಸೊ ಒಂದು ಅಕ್ಕಿ, ಓಕೆನಾ, ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಗುತ್ತೆ. ಸೊ ಡಿಸೈಡ್ ಮಾಡಿಲ್ಲ, ಒಂದು ಸ್ವಲ್ಪ ಜನ ಗೆಸ್ ಮಾಡಿದ್ದೀನಿ, ಡಿಸೈಡ್ ಮಾಡಿಲ್ಲ ಇನ್ನೂ ನಾನು ಕರೆಕ್ಟಾಗಿ. ಸೊ ಅದು ಯಾರು ಅಂತ ನನಗೂ ಗೊತ್ತಿಲ್ಲ. ವೀಡಿಯೋ ನೋಡ್ತಾ ಇದ್ದೀನಿ, ನಿಮಗೂ ಸಿಗ್ಬೋದು, ಯಾರಿಗಾನ ಸಿಗ್ಬೋದು. ಓಕೆನಾ. ಸೊ ಒಂದಕ್ಕೆ 50K ಆಗೋಕ್ಕೂ ಮುಂಚೆ, ಅಂದರೆ 50,000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೂ ಮುಂಚೆ ಸರ್ಪ್ರೈಸಾಗಿ ಅವ್ರ ಹತ್ರ ತಲುಪುತ್ತೆ ಅಕ್ಕಿ. ಓಕೆನಾ. ಸೊ ಇದೊಂದು ನಾನು ಮಾಡ್ತೀನಿ. ಸೊ ಸರ್ಪ್ರೈಸಾಗಿ ತಲುಪುತ್ತೆ ಒಂದು ಅಕ್ಕಿ. ಓಕೆನಾ, ನಮ್ಮ ಸಬ್ಸ್ಕ್ರೈಬರ್ಗೆ. ಸೊ ಯಾರು ಆ ಲಕ್ಕಿ ಸಬ್ಸ್ಕ್ರೈಬರ್ ನನಗೊಂದು ಗೊತ್ತಿಲ್ಲ, ಇನ್ನೂ ನಾನು ಡಿಸೈಡ್ ಮಾಡ್ತಾಯಿದ್ದೀನಿ, ನೋಡೋಣ. ನೀವು ಸ್ವಲ್ಪ ನಂಗೆ ಟಚಲ್ಲೇ ಇರ್ರಿ, ನಿಮಗೂ ನೆಕ್ಸ್ಟ್ ಆ ಲಕ್ಕಿ ನೀವೇ ಆಗಿರ್ಬೇಕು. ಓಕೆನಾ. ಒಂದಕ್ಕಿ ದೊಡ್ಡ ಅಕ್ಕಿ ಅಲ್ಲ, ಒಳ್ಳೆ ಅಕ್ಕಿನೇ ಕೊಡ್ತೀನಿ. ಓಕೆನಾ. ಸೊ ಅದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಸಿಗುತ್ತೆ, ವೆಯ್ಟ್ ಮಾಡಿ ಯಾರಿಗೆ ಅಂತ ನೀವೇ ನೋಡ್ತೀರಾ. ಸೊ ಬನ್ನಿ ಇವಾಗ ಮುಂದೆ ಹೋಗ್ತಾ, ನಾನು ಇನ್ನೂ ಒಂದು 17-18 ಕಿಲೋಮೀಟ್ರ್ ಪಕ್ಕ ಹೋಗೋದೈತೆ. ಸೊ ಮುಂದೆ ಹೋಗ್ತಾ ನಾನು ನಿಮಗೆ ಸಿಗ್ತೀನಿ. ಇವಾಗ ಹತ್ತತ್ರ ಕೋರಮಂಗ್ಲದಲ್ಲಿದ್ದೀವಿ ನಾವು. ಸೊ ಕೋರಮಂಗ್ಲ, ಇನ್ನು ನಿಮಾನ್ಸು, ಸಂಜಾನ್ಸು, ಆಮೇಲೆ ಇನ್ನೂ ಐತೆ ಗುರು, ಇನ್ನೂ ಐತೆ ಬೇಜಾನ್ ಐತೆ, ಇನ್ನೊಂದು 10 ಕಿಲೋಮೀಟ್ರ್ ಮೇಲೆ ಐತೆ. ಸೊ
ಬಿಸಿಲು ಸಕ್ಕತ್ತಾಯ್ತು ಸೀರಿಯಸ್ ಆಗಿ. ಗಾಡಿನೂ ಹೆವಿ ಹೀಟ್ ಆಗ್ತೈತೆ, ಕೂತ್ಕೊಳ್ಳೋದಾಯ್ತಲ್ಲಪ್ಪ ಅಷ್ಟು ಹೀಟ್ ಆಗ್ತೈತೆ. ಬ್ಲ್ಯಾಕ್ ಪ್ಯಾಂಟ್ ಬೇರೆ ಹಾಕ್ಬಿಟ್ಟಿದ್ದೀನಲ್ಲ, ಇನ್ನೂ ಫುಲ್ಲು ಹೀಟ್ ಅಂದ್ಕೊಳ್ಳಿ. ಸೊ ಬನ್ನಿ, ಇನ್ನೂ ಲೇಟು, ಹೋಗೋಣ ಇನ್ನೂ ಒಂದಿದೆ. ಸೊ ಫುಲ್ಲು ತೋರಿಸ್ಕೊಡ್ತೀನಿ ಓಕೆನಾ. ಇವತ್ತು ಆದಷ್ಟು ಫುಲ್ಲು ತೋರಿಸ್ಕೊಡ್ತೀನಿ. ಆ ಬಸ್ಸಲ್ಲಿ ಕೊಡೋದು ಕೂಡ ತೋರಿಸ್ಕೊಡ್ತೀನಿ ಓಕೆನಾ. ಬನ್ನಿ ನೋಡೋಣ. ಮೆಜೆಸ್ಟಿಕ್ಕಿಂದನೂ ಒಂದು 4 5 ಕಿಲೋಮೀಟ್ರ್ ಒಳಗಡೆ ಇದ್ದೀನಿ. ಹೆವಿ ಟ್ರಾಫಿಕಲ್ಲಿ ಇಟ್ಕೊ ತಗೋಬೇಕು. ಓಕೆ, ಟ್ರಾನ್ಸ್ಪೋರ್ಟ್ ಮಾಡಬೇಕು ಇವರು. ಈ ಟ್ರಾಫಿಕ್ಕು, ಈ ಬಿಸಿಲು ಯಾರು ಬೇಗ ಹೇಳ್ರಿ ಪಾಪ. ಈ ಗಾಡಿನೂ ಒಂದು 100 ಸಲ ಕೂಲೆಂಟ್ ಆನ್ ಆಗುತ್ತೆ. ಆ ಕೂಲೆಂಟ್ ಆನ್ ಆದಾಗ ಏನು ಕಮ್ಮಿನಾ? ಅಪ್ಪ ಬಿಸಿ ಗಾಳಿ ಹಂಗೆ ಹೊಡೀತಾ ಇದೆ. ಅದೇ ಬಿಸಿಲಾಗಿ ಇವರು. ಸೊ ಇನ್ನು 20 ನಿಮಿಷನೂ ಬೇಕು, ಮಿನಿಮಮ್ ಒಂದು 20 ನಿಮಿಷ ಬೇಕು. 20 ನಿಮಿಷ 20-25 ನಿಮಿಷ ಬೇಕು ಇನ್ನೂ ಹೋಗೋಕ್ಕೆ. ರೋಡ್ ಫ್ರೀ ಇದ್ದರೆ ಸಾಕು ಅಂದ್ಕೊಳ್ತೀನಿ. ಇನ್ನೊಂದೆರಡು ಸಿಗ್ನಲ್ ಅಷ್ಟೇ. ಸೊ ಅದೆರಡು ಸಿಗ್ನಲ್ ಫ್ರೀ ಇದ್ದರೆ ಸಾಕಪ್ಪ ಸ್ವಾಮಿ. ಸೊ ಓಕೆ ಗೈಸ್, ಟ್ರಾಫಿಕಲ್ಲಿ ನೊಂದು ಬಂದು ಸತ್ತೋಗಿ ಫೈನಲಿ ಮೆಜೆಸ್ಟಿಕ್ ಕಡೆಗೆ ಬಂದಿದ್ದೀನಿ. ಹೆಂಗೆ ಆಟೋಗಳು ಮೆಜೆಸ್ಟಿಕಲ್ಲಿ ಫುಲ್ಲು ಹೊಸ ಬಸ್ ನೋಡಿದ್ರಾ? ಯಾವುದು ಅಶ್ವಮೇಧನ ಇವರು ಆಟೋ ಕಾಣಿಸ್ತಾರೆ. ಹಾಂ, ಅಶ್ವಮೇಧ ಹೊಸ ಬಸ್ KSRTC. ಸೊ ಗೊತ್ತಿರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲರಿಗೂ ಅಂತ ಹೇಳೋಲ್ಲ, ಬೆಂಗಳೂರವ್ರಿಗೆ ಗೊತ್ತಿರುತ್ತೆ. ಆ ಸೈಡು ನಮ್ಮ ಲೋಕಲ್ ಬಸ್ ಸ್ಟ್ಯಾಂಡು, ಅಂದರೆ ಈ ಕಡೆ ಬೆಂಗಳೂರು ಒಳಗಡೆ ಓಡಾಡೋಂಥದ್ದು. ಈ ಕಡೆ ಔಟ್ಸೈಡು, ಅಂದರೆ ಈ ಕಡೆ ಬೇರೆ ಊರು ಸೈಡ್ ಹೋಗ್ತೀವಲ್ಲ ನಾವು, ಆ ಸೈಡು ಈ ಸೈಡ್ ಅಂದರೆ ಆ ಕಡೆದು ಓಕೆನಾ. ನಾವು ಬೇಕಾದರೆ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ಬೋದು. ನಮ್ಗೆ 2 ನಿಮಿಷದ ಕೆಲಸಕ್ಕೆ 100 ರೂಪಾಯಿ ಬ್ಲೇಡ್ ಹಾಕ್ಸ್ಕೊಳ್ಳೋದು ಇಷ್ಟ ಇಲ್ಲ. ಅದೇ ಹೋಗ್ಬೇಕಾದ್ರೆ ಬೇಕಂದ್ರೆ ಇನ್ನೊಂದು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಾಂತಂದರೆ ಇಷ್ಟೊತ್ತವರೆಗೂ ಬಿಸಿಲಲ್ಲಿ ಗುರು ಬಾಯೆಲ್ಲ ಒಂದು ಹೋಗ್ಬಿಡೋದು ಸೀದಾ. ಯಾಕೆ ಬೇಕು ಗುರು ಎಕ್ಕಿ ಸೇಲ್ ಮಾಡೋದು ಎಲ್ಲ ಹಂಗಂತ ಅನಿಸುತ್ತೆ. ಆಮೇಲೆ ಇನ್ನೊಂದ್ಸಲ ಏನು ಅನಿಸುತ್ತೆ ಅಂದರೆ, ಪಾಪ ಅಷ್ಟು ದೂರದಿಂದ ನಂಬ್ಕೊಂಡು ದುಡ್ಡು ಹಾಕ್ತಾರಲ್ಲ, ನಾವು ಇಷ್ಟು ಇದು ಮಾಡ್ಕೊಂಡು ಹಾಕೋತಿಲ್ಲ ಅಂದರೆ ಹೆಂಗೆ ಅಂತ ಅನಿಸುತ್ತೆ ಅಲ್ವಾ. ನಿಮ್ಮಿಂದನೇ ನಾವು ಅಲ್ವಾ ಗೈಸ್. ನೀವು ಸಪೋರ್ಟ್ ಮಾಡಿದಂಗೆ ಇಲ್ಲಿವರೆಗೂ ಬರೋಕ್ಕಾಗ್ತಾಯಿತ್ತಾ? ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು 50,000 ರೀಚ್ ಮಾಡೋಣ ಮುಂದೆ ನೋಡೋಣ. ಮಾತಾಡೋಂಗಿಲ್ಲ ಅವರು ಈ ಕಡೆ ಎಲ್ಲ ಬಂದು ನಮ್ಮಲ್ಲಿಗೆಲ್ಲ ಸರಿಯಾಗಿ ಹೇಳ್ತಿದ್ದೆ. ಸೊ ಫೈನಲಿ ಮೆಜೆಸ್ಟಿಕ್ ಬಂದಿದ್ದೀವಿ. ಇವಾಗ ಹ್ಯಾಂಡ್ ಲಾಕ್ ಮಾಡೋಣ ಗಾಡಿನ. ತುಕ್ಕೊಂಡು ಹೋಗ್ಬಿಟ್ರೆ ಯಾರಿಗೆ ಬೇಕು. ಸೊ ಮೆಜೆಸ್ಟಿಕ್ ಬಂದಿದ್ದೀವಿ ಇವಾಗ. 11:08 ಕೊಟ್ಟಿದ್ದು ನೋಡ್ರಿ ನೀವೇ ಟೈಮು. 1 ಅವರು 11:08 ಅಂದರೆ ಹೋಗಿರು 1 ಅವರ್ 10 ನಿಮಿಷ ಮೇಲೆ ಹಿಡಿತು. ಹೆವಿ ಟ್ರಾಫಿಕ್ಕು. ನೋಡ್ರಿ ಹೋಗೋಣ. 2000 years later. ಸೊ ಗೈಸ್, ಅಕ್ಕಿನ ಕೊಟ್ಟಿದ್ದಾಯಿತು. ಸೊ 4 ಗಂಟೆ 4:15 ಹಂಗೆ ರೀಚ್ ಆಗುತ್ತಂತೆ. ನಂಬರ್ ಎಲ್ಲ ಇಸ್ಕೊಂಡಿದ್ದಾಯಿತು, ಅದನ್ನ ಕೊಡಬೇಕು. ಅಲ್ಲೇ ತೋರ್ಸೋಣ ಅಂದ್ಕೊಂಡೆ. ಎಲ್ರಿಗೂ ಅಲ್ಲಿ ಮಾತಾಡಲ್ಲ ನೆಟ್ಗವರು. ಏನಂದರೆ ಗಾನ್ಸಲಿಗಳು ಮಾಡ್ತಾರೆ ಸ್ವಲ್ಪ. ಯಾಕಂತಂದರೆ ಡಿಮ್ಯಾಂಡ್ ಅವ್ರದ್ದು. ಯಾಕಂದರೆ ಅಕ್ಕಿಗಳು ಹಾಕೊಂಡು ಹೋಗಂಗಿಲ್ಲ, ಟಿಕೆಟ್ ಮಾಡಿಸ್ಬೇಕಲ್ವಾ. ಸೊ ಡಿಮ್ಯಾಂಡ್ ಅವ್ರದ್ದು. ಟಿಕೆಟ್ ಮಾಡಿಸ್ಬಿಟ್ಟು ಎತ್ಕೊಂಡೋಗಿ ಅಂತ. ಹಾಂ ಮಲ್ಕೊಂಡಿದ್ದು ಅದು ನೋಡಿದೆ ನಾನು ಅವತ್ತು ಅಷ್ಟೇ. ಸೊ ಡಿಮ್ಯಾಂಡ್ ಮಾಡ್ತಾರೆ ಸ್ವಲ್ಪ, ಏನು ಮಾಡೋಕ್ಕಾಗಲ್ಲ. ಇವಾಗ ಚಿತ್ರದುರ್ಗಗೆ ಏನೊಂದು 200-210 ಟಿಕೆಟ್ ಏನೋ ಇರ್ಬೋದೇನೋ. 300 ರೂಪಾಯಿ ತೊಗೊಂಡೋಗರು. ಟಿಕೆಟ್ ಚಾರ್ಜ್ ಆಯಿತು, ಎಕ್ಸ್ಟ್ರಾ ಯಾರು ಕೊಡ್ತಾರೆ ಅಂತ ಬಿಟ್ರಿ. ನನಗಂದ್ರೆ ಅವ್ರು ಟಿಕೆಟ್ ಮಾಡಲ್ಲ. ನಾವು ಹಾಫ್ ಟಿಕೆಟ್ ಹಾಕ್ರಿ ಅಂತ ಅಂದಿದ್ದೆ, ಬಟ್ ಅವ್ರು ಟಿಕೆಟ್ ಮಾಡಲ್ಲ, ಹಂಗೆ ಹೆಂಗೋ ಎತ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಚೆಕ್ಕಿಂಗ್ ಬಿತ್ತು ಅಂತ ಅಂದರೆ ಅವ್ರಿಗೆ ಹಿಡ ಹೊಡಿತಾರೆ. ಎದೆ ಮೇಲೆ ಬಂದ್ಬಿಟ್ರಲ್ಲೇ ಮುಂಡೆ ಮಕ್ಕಳ. ಇಲ್ಲೇ ಮುಂದೆ ನೋಡಲ್ಲ ಗುರು. ಸೊ ಹೊರಡೋಣ ವಾಪಸ್ ಮನೆ ಕಡೆಗೆ. ಅಯ್ಯಪ್ಪ, ನೋಡಿದ್ದೀರಾ, ಇದೇ ರೀತಿ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಯಾವಾಗಲೂ ಇದೇ ರೀತಿ ಟ್ರಾಫಿಕ್ ಇಲ್ಲ ಅಂತಂದರೆ ತುಂಬ ಖುಷಿಯಿಂದ ಬಂದು ಟ್ರಾನ್ಸ್ಪೋರ್ಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇಲ್ಲಿ ಬಂದಮೇಲೆ ಖುಷಿಯಿಂದನೇ ಮಾಡೋದು. ಬಟ್ ಅಲ್ಲಿ ಟ್ರಾಫಿಕ್ ಇದ್ದಾಗ ಸ್ವಲ್ಪ ನೊಂದುಕೊಂಡು
ಬೈಕೊಂಡು ಹತ್ತೀನಿ. ಬಟ್ ಇಲ್ಲಿ ಬಂದಮೇಲೆ ಅಕ್ಕಿ ಸೇಫಾಗಿ ತಲುಪಲಿ ಅಂದ್ಬಿಟ್ಟು ಕೇಳ್ಕೊತಾ ಇರ್ತೀವಿ. ಸೊ ಅವರೇ ಫೋನ್ ಮಾಡಿದ್ರು, ಕೇಳೋಣ ಇರ್ರಿ. ಹೇಳಿಬ್ರಾ ಅದೇ ನಮ್ಮ ಅಣ್ಣನ್ ಕೇಳ್ದೆ, ಅಮೌಂಟ್ ಇಲ್ಲ, ಇನ್ನೊಂದು ಗಂಟೆ ಬಿಟ್ಟು ಹಾಕ್ತೀನಿ ಅಂತಂದ. ಸೊ 1 ಗಂಟೆ ಬಿಟ್ಟು ಅಂದ್ರೆ ಬ್ರೋ ನಿಮ್ಮ ಹತ್ರ ಇದ್ರೆ ಹಾಕ್ರಿ ಬ್ರೋ, ನಾನು ಕೊಡ್ತೀನಿ ಬೇಕಾರೆ. ಹೌದಾ? ಇನ್ನೊಂದು ಅರ್ಧ ಗಂಟೆ ಬಿಡ್ಕೊಂಡ್ ಮಾಡಿಸ್ತೀನಿ ನಿಮಗೆ. ಸರಿ 4 ಗಂಟೆ ಹಂಗೆ ರೀಚ್ ಆಗುತ್ತಂತೆ ನೋಡ್ಕೊ. ಆಯ್ತು. ದುರ್ಗಾಗೆ ಹೋಗಿ ಎಷ್ಟು ಗಂಟೆ ಹೋಗ್ತೀವಿ ನೀನು? ದುರ್ಗಾಗ ಅಂದ್ರೆ 2:30 ಹೋಗ್ತೀನಿ ಬರೋದು. ಮತ್ತೆ ಲೇಟಾಗಿ ಹೋಗು ಸ್ವಲ್ಪ. ಅದು 4 ಗಂಟೆ 4:15 ಆಗುತ್ತಂತೆ ಬರೋದು. ಅದೇ ಸ್ವಲ್ಪ ನಂದು ಕೆಲಸ ಐತೆ, ಮೆಡಿಸಿನ್ ತಗೋಬೇಕಿತ್ತು. ಸರಿ, ಆರಾಮಾಗಿ ಹೋಗು. ಆಯ್ತು. ನೋಡಿದ್ರಾ, ಕಾಸಿಲ್ಲ ಅಂತ ಪಾಪ, ಏನು ಮಾಡೋದು? ಸೊ ಇವಾಗ ಹಾಕ್ಕೊಂಡು ಕೊಟ್ಟಿರೋದು. ಸೊ ಅವರು ಕಾಸಿದ್ದಾಗ ಕೊಡ್ತಾರೆ. ಏನಕ್ಕೆ ಅಷ್ಟು ನಂಬಿಕೆಯಿಂದ ಕೊಡ್ತೀವಿ ಅಂತಂದರೆ, ಗುರು ನಂಬಿಕೆ ಇಟ್ಕೊಂಡು ಅವನು 1000 ರೂಪಾಯಿ ನನಗೆ ಹಾಕೋನೆ, ಓಕೆನಾ 1000 ರೂಪಾಯಿ ಹಾಕ್ಬಿಟ್ಟಿದ್ದ ಅವ್ನು ಮೊದಲೇ. ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಆಮೇಲೆ ನಂಬಿಕೆ ಹಾಕ್ಬಿಟ್ಟು 1000 ರೂಪಾಯಿ ಹಾಕಿದ್ದ. ನಾನು ಜಸ್ಟ್ 300 ರೂಪಾಯಿ ಕೊಡಲಿಲ್ಲ ಅಂದರೆ ಹೆಂಗೆ ಹೇಳ್ರಿ? ಸೊ ಪರವಾಗಿಲ್ಲ, ಹಾಕಿರೋಬ್ರು ನಾನು ಹಾಕ್ಕೊಂಡು ಆಮೇಲೆ ಕೊಡ್ತೀನಿ ಅಂತ, ಆಮೇಲೆ ಕೊಡು ಪರವಾಗಿಲ್ಲ ಅಂತ ಅಂದೆ. ಬಾ, ಇಷ್ಟೇ ಇವರು ಟ್ರಾನ್ಸ್ಪೋರ್ಟ್ ಮಾಡೋದು ವಿಧಾನಗಳು. ನೀವು ಬಂದರೆ ನೀವು ಅಕ್ಕಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿರಿ. ಬಟ್ ದಯವಿಟ್ಟು ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬಿಟ್ರಿ ಗುರು ಅಕ್ಕಿ ಮ್ಯಾಟ್ರ್ಗಳಲ್ಲಿ. ಓಕೆನಾ? ತುಂಬ ಆಸೆ ಪಟ್ಕೊಂಡಿರ್ತಾರೆ, ಇವಾಗ ಕಳಿಸ್ತಾರೆ ನಾಳೆ ಕಳಿಸ್ತಾರೆ ಅಂತ. ಬಟ್ ನೀವು ಕಳಿಸಿಲ್ಲ ಅಂದರೆ ಫುಲ್ಲು ಬೇಜಾರು ಮಾಡ್ಕೊಳಕ್ಕೆ, ಅವ್ರ ಅಕ್ಕಿ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತೈತೆ. ಸೊ ಆ ಥರ ಮಾಡೋದು ಬೇಡ. ಸೊ ನಿಮ್ಮ ಕೈಲಿ ಆದರೆ ದುಡ್ಡು ಹಾಕ್ಸ್ಕೊಳ್ಳಿ, ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀನಿ ಅಂತ ನಂಬಿಕೆ ಕೊಡ್ರಿ. ನಿಮ್ಮ ಕೈಲಿ ಆಗಲ್ಲ ಅಂದರೆ ತಿಕ್ಕ ಮುಚ್ಕೊಂಡಿದ್ದು ಹೋಗ್ಬಿಟ್ರಿ. ಇದೊಂದು ಹೇಳ್ಬೋದು ನಾನು. ಬೇರೆ ಎಲ್ಲ ನಿಮಗೆ ಬಿಟ್ಟಿದ್ದು. ಸಿಗ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ಟೇಕ್ ಕೇರ್ ಗೈಸ್, ಬಾಯ್.